ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ತುಲಾರಾಶಿಯ ಆತ್ಮೀಯ ಬಂಧುಗಳೇ, ಇಂದು ನಿಮ್ಮ ಜೀವನದಲ್ಲಿ ಅತ್ಯಂತ ಸೂಕ್ಷ್ಮ ಆದರೆ ಶಕ್ತಿಶಾಲಿ ಬದಲಾವಣೆ ಆರಂಭವಾಗ್ತಾ ಇದೆ. ಇಷ್ಟು ದಿನಗಳು ನೀವು ಸಮತೋಲನ ಕಾಯ್ದುಕೊಳ್ಳಲು ಮಾಡಿದ ಪ್ರಯತ್ನಗಳು, ಎಲ್ಲರನ್ನು ಒಪ್ಪಿಸಲು ಯತ್ನಿಸಿದ ಸಹನೆ, ನಿಮ್ಮ ಮನಸ್ಸಿನೊಳಗೆ ಮರೆಮಾಚಿಕೊಂಡ ನೋವು, ಆಲ್ ದೀಸ್ ಫೇಸ್ ಈಗ ನಿಧಾನವಾಗಿ ಅಂತ್ಯಗೊಳ್ತಾ ಇದೆ. ವಿಧಿಯ ಲೆಕ್ಕ ಪೂರ್ಣವಾಗಿದೆ. ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸಿದ ಸಂದರ್ಭಗಳಿಗೆ ಈಗ ಉತ್ತರ ಸಿಗುವ ಸಮಯ ಬಂದಿದೆ. ಆದರೆ ಈ ಬದಲಾವಣೆಯ ಹೊತ್ತಿನಲ್ಲಿ ನೀವು ಒಂದು ಸಣ್ಣ ಅಜಾಗರೂಕತೆಯನ್ನು ಮಾಡಿದರೂ ಕೂಡ ಇದರಿಂದ ದೊಡ್ಡ ಅಸಮತೋಲನ ಉಂಟಾಗಬಹುದು. ಆದ್ದರಿಂದ ಈ ಮಾತುಗಳನ್ನು ಸಂಪೂರ್ಣ ಗಮನವಿಟ್ಟು ಕೇಳಬೇಕು. ಕಳೆದ ಕೆಲವು ವರ್ಷಗಳಿಂದ ತುಲಾರಾಶಿಯವರು ತಮ್ಮ ಸ್ವಂತ ಸಂತೋಷವನ್ನು ಬದಿಗಿಟ್ಟು ಇತರರ ಭಾರ ಹೊತ್ತಿದ್ರು. ಸಂಬಂಧಗಳನ್ನು ಉಳಿಸಲು ನೀವು ನಿಮ್ಮ ಮಾತು, ನಿಮ್ಮ ಆಸೆ, ನಿಮ್ಮ ನೋವನ್ನೇ ನುಂಗಿಕೊಂಡಿದ್ದೀರಿ. ಯಾರಿಗೂ ಕೆಟ್ಟದ್ದನ್ನು ಬಯಸದೆ ಎಲ್ಲರ ಮುಂದೆ ಸಮಾಧಾನ ಪಡುವುದೇ ನಿಮ್ಮ ಸ್ವಭಾವ. ಆದರೆ ಈಗ ಈ ಗುಣವನ್ನೇ ಕೆಲವರು ತಮ್ಮ ಲಾಭಕ್ಕೆ ಬಳಸಿಕೊಂಡಿದ್ದಾರೆ. ನಿಮ್ಮ ಮೌನವನ್ನು ಒಪ್ಪಿಕೊಳ್ಳ ತುಲಾರಾಶಿಯ ಶಕ್ತಿ ನಿಮ್ಮ ನ್ಯಾಯಬುದ್ಧಿ ಮತ್ತು ಸಮತೋಲನ. ಈಗ ಗ್ರಹಗತಿಯ ಬದಲಾವಣೆಯಿಂದ ಆ ಶಕ್ತಿ ಜಾಗೃತವಾಗ್ತಾ ಇದೆ. ಶುಕ್ರ ಮತ್ತು ಶನಿಯ ಪ್ರಭಾವದಿಂದ ನಿಮ್ಮ ಜೀವನದಲ್ಲಿ ಸ್ಪಷ್ಟವಾದ ಗಡಿ ರೇಖೆಗಳು ಬರ್ತಾ ಇವೆ. ಮೊದಲನೆಯ ದೊಡ್ಡ ಬದಲಾವಣೆ ಅಂತಂದರೆ ನಿಮ್ಮೊಳಗಿನ ಗೊಂದಲ ನಿವಾರಣೆಯಾಗುತ್ತದೆ. ಯಾರಿಗಾಗಿ ಎಷ್ಟು ತ್ಯಾಗ ಮಾಡಬೇಕು, ಎಲ್ಲಿಗೆ ಇಲ್ಲ ಹೇಳಬೇಕು ಎಂಬ ಸ್ಪಷ್ಟತೆ ನಿಮ್ಮೊಳಗೆ ಹುಟ್ಟುತ್ತೆ. ನೀವು ನಿಮ್ಮ ಮೌಲ್ಯವನ್ನು ನೀವು ಅರಿಯೋದಕ್ಕೆ ಆರಂಭ ಮಾಡ್ತೀರಾ. ಎರಡನೆಯದಾಗಿ, ನಿಮ್ಮ ಭಾಗ್ಯದ ದಿಕ್ಕು ಶಾಂತವಾಗಿ ಆದರೆ ದೃಢವಾಗಿ ಬದಲಾಗುತ್ತೆ. ಉದ್ಯೋಗದಲ್ಲಿ ಅಥವಾ ವ್ಯವಹಾರದಲ್ಲಿ ಸ್ಥಿರತೆ ಕಾಣಿಸಿಕೊಳ್ಳುತ್ತೆ. ಹಣಕಾಸಿನ ವಿಷಯದಲ್ಲಿ ಇಷ್ಟು ದಿನಗಳ ಅಸ್ಥಿರತೆ ನಿಧಾನವಾಗಿ ಸರಿಯಾಗುತ್ತೆ. ನೀವು ಬಿತ್ತಿದ ಒಳ್ಳೆಯತನ ಈಗ ಫಲ ಕೊಡಲು ಶುರು ಮಾಡುತ್ತೆ. ಮೂರನೆಯದಾಗಿ, ನಿಮ್ಮ ಸಂಬಂಧಗಳ ನಿಜ ಸ್ವರೂಪ ಬಹಿರಂಗವಾಗುತ್ತೆ. ಯಾರು ನಿಮ್ಮ ಸಮತೋಲನ ಕದಡುತ್ತಿದ್ದಾರೋ, ಯಾರು ನಿಮ್ಮ ಶಾಂತಿಯನ್ನು ದುರುಪಯೋಗ ಮಾಡಿಸಿಕೊಂಡಿದ್ದಾರೋ ಅವರ ಪಾತ್ರ ನಿಮಗೆ ಸ್ಪಷ್ಟವಾಗುತ್ತೆ. ಆದರೆ ಈ ಅರಿವು ನಿಮಗೆ ಕಹಿಯಾಗಿರುವುದಕ್ಕಿಂತ ಮುಕ್ತಿಯಂತೆ ಅನುಭವವಾಗುತ್ತೆ. ನೀವು ಜಗಳವಿಲ್ಲದೆ ದೂರ ಸರಿಯುವ ಕಲೆಯನ್ನು ಕಲಿಯುತ್ತೀರಿ. ಮುಂದಿನ 24ರಿಂದ 72 ಗಂಟೆಗಳು ತುಲಾರಾಶಿಯವರೇ ಬಹಳ ಸೂಕ್ಷ್ಮ. ಮೊದಲ ನಿಯಮ, ಎಲ್ಲರನ್ನೂ ಸಂತೋಷಪಡಿಸಬೇಕು ಎಂದು ಬಾಧ್ಯತೆಯನ್ನು ಬಿಟ್ಟು ಬಿಡಿ. ನಿಮ್ಮ ಶಾಂತಿ ಮುಖ್ಯ. ಎರಡನೆಯ ನಿಯಮ, ಹಣಕಾಸಿನ ವ್ಯವಹಾರದಲ್ಲಿ ಭಾವನೆ ಸೇರಿಸಬೇಡಿ. ಸಂಬಂಧ ಮತ್ತು ಹಣ ಒಂದೇ ತಟ್ಟೆಯಲ್ಲಿ ಇಟ್ಟರೆ ತೂಕ ತಪ್ಪುತ್ತದೆ. ಮೂರನೇ ನಿಯಮ, ನಿಮ್ಮ ಒಳ ಮನಸ್ಸಿನ ಧ್ವನಿಯನ್ನು ನಿರ್ಲಕ್ಷ್ಯ ಮಾಡಬೇಡಿ. ಅದು ಈಗ ನಿಮಗೆ ಸರಿ ತಪ್ಪು ತೋರಿಸುವ ದೀಪವಾಗಿವೆ. ತುಲಾರಾಶಿಯವರೇ, ಇದು ಕೇವಲ ಭವಿಷ್ಯವಾಣಿ ಅಲ್ಲ, ಇದು ನಿಮ್ಮ ಜೀವನಕ್ಕೆ ಸಿಗುತ್ತಿರುವ ಸಮತೋಲನದ ಸಂದೇಶ. ನೀವು ಇಷ್ಟು ದಿನ ಅನುಭವಿಸಿದ ಮಾನಸಿಕ ದಣಿವು ಶಾಶ್ವತವಲ್ಲ. ನಿಮ್ಮ ಸಹನೆ ಮತ್ತು ಸಾತ್ವಿಕತೆ ಬ್ರಹ್ಮಾಂಡದ ಗಮನ ಸೆಳೆದಿವೆ. ಮುಂದಿನ ದಿನಗಳಲ್ಲಿ ಕುಟುಂಬದೊಳಗಿನ ಅಸಮಾಧಾನಗಳು ಮಾತುಕತೆಯಿಂದ ಸರಿಯಾಗುವ ಸೂಚನೆ ಇದೆ. ಹಳೆಯ ಸಂಬಂಧಗಳಿಂದ ಬರುವ ಒತ್ತಡ ಕಡಿಮೆ ಆಗುತ್ತೆ. ಆರೋಗ್ಯದ ವಿಷಯದಲ್ಲಿ ವಿಶೇಷವಾಗಿ ನಿದ್ದೆ ಮತ್ತು ಹಾರ್ಮೋನಲ್ ಸಮತೋಲನದ ಕಡೆ ಗಮನ ಕೊಡಿ. ನಿಮ್ಮ ಶಾಂತ ಮನಸ್ಸೇ ನಿಮ್ಮ ದೊಡ್ಡ ಆಸ್ತಿ. ಸಮಾಜದಲ್ಲಿ ನಿಮ್ಮ ಮಾತಿಗೆ ತೂಕ ಹೆಚ್ಚಾಗುತ್ತದೆ. ಹೆಚ್ಚು ನಿರ್ಧಾರಗಳು ಇನ್ನು ಮುಂದೆ ಸ್ಪಷ್ಟವಾಗುತ್ತೆ. ಈ ಸಂಧಿ ಕಾಲದಲ್ಲಿ ಶುಕ್ರನ ನಡೆ ಮತ್ತು ಧ್ಯಾನ ಒಳ ಸಮತೋಲನ ನೀಡುತ್ತೆ. ಕೊನೆಗೆ ಒಂದು ಸರಳ ಆದರೆ ಪರಿಣಾಮಕಾರಿ ಪರಿಹಾರ. ಶುಕ್ರವಾರ ಒಂದು ಹಿಡಿ ಬಿಳಿ ಅಕ್ಕಿಯನ್ನು ಬಲಗೈಯಲ್ಲಿ ಹಿಡಿದು ನಿಮ್ಮ ತಲೆಯ ಸುತ್ತ 7 ಬಾರಿ ನಿಧಾನವಾಗಿ ಸುತ್ತಿಸಿ. ಮನಸ್ಸಿನಲ್ಲಿ, ನನ್ನ ಜೀವನದಲ್ಲಿ ಸಮತೋಲನ ನೆಲೆಸಲಿ, ಅನಗತ್ಯ ಭಾರ ದೂರವಾಗಲಿ, ಮನಃಶಾಂತಿ ದೊರಕಲಿ ಎಂದು ಪ್ರಾರ್ಥಿಸಿ. ನಂತರ ಆ ಅಕ್ಕಿಯನ್ನು ಹಸುವಿಗೆ ಅಥವಾ ಪಕ್ಷಿಗಳಿಗೆ ಹಾಕಿ. ಈ ಕ್ರಮ ನಿಮ್ಮ ಮನಸ್ಸಿನ ಅಸ್ಥಿರತೆಯನ್ನು ಕಡಿಮೆ ಮಾಡಿ ಜೀವನದಲ್ಲಿ ಸಮತೋಲನವನ್ನು ಬಲಪಡಿಸುತ್ತೆ. ತುಲಾರಾಶಿಯವರೇ, ಇದು ನಿಮ್ಮ ಸಮತೋಲನದ ಕಾಲ. ಇನ್ನು ಮುಂದೆ ನೀವು ಎಲ್ಲರಿಗಾಗಿ ಬದುಕುವುದಿಲ್ಲ, ನಿಮಗಾಗಿ ಕೂಡ ಬದುಕಲು ಆರಂಭಿಸ್ತೀರಾ. ಶಾಂತಿ, ಸ್ಪಷ್ಟತೆ ಮತ್ತು ಮೌಲ್ಯ ಇವೇ ನಿಮ್ಮ ಹೊಸ ದಾರಿ.